ಅವ್ರು ಹೇಳಿರ್ತಾರೆ ಪೊಲೀಸ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಂತ ಮುಗಿಸ್ಬಿಟ್ಟಿದ್ರೆ ಈ ತಲೆನೋವು ಇರ್ತಾರಲ್ಲ ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಅವರು ನನಗೆ ಚಾರ್ಜ್ ಮಾಡಿದ್ರು. ಅದೆಲ್ಲ ತಿಗಳರಪೇಟೆ ಒಳಗೆ ಇಟ್ಕೋ ಅಂತ ರಿವಾಲ್ವರ್ ತೋರಿಸ್ಬಿಟ್ಟಿದ್ದ ನನಗೆ. ಶೂಟ್ ಮಾಡಾಕ್ಬಿಡ್ತೀನಿ ಹುಷಾರಾಗಿರೋ, ಹೋಗ್ತಾ ಇರೋ ಅಂತ ನನ್ನ ಕಳಿಸ್ಬಿಟ್ಟ. ನನ್ನ ನೋಡಿದ ತಕ್ಷಣನೇ ಅವ್ನಿಗೆ ಒಂಥರ ಇದಾಗೋಗ್ಬಿಡ್ತು. ಒಂದೇ ಒಂದು ಗುದ್ದೆ ಕೈನಲ್ಲಿ ಗುದ್ದೆ ಫಸ್ಟು. ಅವ್ನು ಗುದ್ದಿದ್ರೆ ಅವನೇನು ಮಾಡ್ಬಿಟ್ಟ, ಆ ಬಲಗಾರ ಅವನು ಹಿಡ್ಕೊಂಬಿಟ್ಟ. ನಾನು ಬಟ್ಟೆ ಹಿಡ್ಕೊಂಡು ಹೇಳಿದ ತಕ್ಷಣನೇ ಬಟನ್ಗಳು ಕಿತ್ತೋಗಿಲ್ಲ, ಬಟ್ಟೆ ಶರ್ಟೇ ಹಾಕ್ಬಿಟ್ಟ ಅವನು. ಅಂತ ಬಲಗಾರ ಅವನು ಕತ್ತೆ ಇತ್ತು, ಗೂಳಿಗಿದ್ದಂಗಿತ್ತು ಕತ್ತು. ಪ್ರೊಡ್ಯೂಸ್ ಮಾಡಿದ ತಕ್ಷಣ ಅಲ್ಲಿ ಬೆಲ್ನಲ್ಲಿ ಬಂದ್ಬಿಟ್ಟೆ ಆಚೆ ಕಡೆ. ಯಾವಾಗ ಆಚೆ ಕಡೆ ಬೆಲ್ನಲ್ಲಿ ಬಂದ್ಬಿಟ್ಟೆ, ಅಲ್ಲೊಬ್ಳು ಐ ವಿಟ್ನೆಸ್ ಇದ್ರು. ಯಾವ ಗೋಪಿನೋ ಪಿನೋ ನನಗೆ ಗೊತ್ತಿಲ್ಲ, ಎದುರುಗಡೆ ಪ್ರೊಡ್ಯೂಸ್ ಮಾಡಿ ನಾನು ಐಡೆಂಟಿಫೈ ಮಾಡ್ತೀನಿ ಅಂದಂತೆ. ಹೋದರೆ ಕೊಟ್ಟು ಪೊಲೀಸ್ ನನ್ಗೆ ಕೊಡ್ದಿರೋ ಕೇಸ್ ಐತಲ್ಲ ನಿನ್ನ ಮೇಲೆ. ಹೌದು ಸ್ವಾಮಿ, ಅವನು ಆರಡಿ ಅವನೇ. ಸಂಜೀವ, ನೀನು ಗರಿಬೇಟ ಹೋಗಿ ಚೇರುಗಳನ್ನ ಮುರೀರಿ, ಅವರು ನಿಮ್ಮ ಬೆನ್ನೆಲುಬುಗಳು ಮುರಿತಾರೆ. ಮುಷ್ಟಿ ತಗೊಂಡು ಕೊಡ್ದಿರೋ ಕೇಸ್ ಐತಲ್ಲ ಈ ಕೋರ್ಟ್ನಲ್ಲಿ. ಹೌದು ಸ್ವಾಮಿ. ಅವನು ಇನ್ನೊಬ್ಬ ಯಾರೋ ಕೇಶವ, ನಿನಗೂ ಅದೇ ಕೇಸ್ ಐತಲ್ಲ ಈ ಕೋರ್ಟ್ನಲ್ಲಿ, ನೀವು ಚೇರುಗಳು ಮುರೀರಿ, ಅವ್ರು ನಿಮ್ಮ ಬೆನ್ನೆಲುಬುಗಳು ಮುರಿತಾರೆ ಅಂತಂದ್ರು. ಏನ್ರಿ ಇಂಥ ಕೆಲಸ ಮಾಡಿದ್ರಿ, ನಾವು ಏನು ಹೇಳಿದ್ದು ನೀವು ಮಾಡಿದ್ದೇನು, ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ರಲ್ಲ ಅವ್ರಿಗೆ. ಸರಿ ಆಯ್ತು ಕುಂತ್ಕೊಳ್ಳಿ ಅಂದರು. ಯಾರೋ ಸಬ್ ಇನ್ಸ್ಪೆಕ್ಟರ್ಗಳು, ಆ ಪೊಲೀಸ್ ಆಫೀಸರ್ಗಳು ಹೋಗೋರು ಹೇಳಿರ್ತಾರಲ್ಲ, ನಾವೇ ಹೇಳಿ ಮಾಡ್ತಿರೋದು ಅಂತ. ಅವ್ರು ಹೇಳಿರ್ತಾರೆ ಪೊಲೀಸ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಂಥ ಮುಗಿಸ್ಬಿಟ್ಟಿದ್ದಿದ್ರೆ ಈ ತಲೆನೋವು ಇರ್ತಾರಲ್ಲ ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಅವರು ನನಗೆ ಚಾರ್ಜ್ ಮಾಡಿದ್ರು. ಸರಿ ಆಯಿತು. ಅದಾದಮೇಲೆ ಇವಾಗ ಟ್ರಾಫಿಕ್ ಇದೆ, ಅಲ್ಸೂರ್ಗೇಟ್ ಪೊಲೀಸ್ ಟ್ರಾಫಿಕ್ ಇವಾಗಿರೋದು. ಆವಾಗ ಪೊಲೀಸ್ ರೆಸ್ಟ್ ಹೌಸ್ ಅಂತ ಅವ್ರದ್ದು ಡಬ್ಬುಗಳಿರೋದು, ಅವರು ಬಟ್ಟೆಗಳು ಡ್ರೆಸ್ಗಳು ಎಲ್ಲ ಇಡೋದಕ್ಕೆ. ಅದ್ರ ಮೇಲೆ ಅಲ್ಲೇ ಮಲ್ಕೊಳ್ರಿ ಅಂತು. ಅದು ನಾನು ರಾತ್ರಿ ಮಲ್ಗೋಕ್ಕಾಗಿಲ್ಲ. ಇಡೀ ರಾತ್ರಿ ಬೆಂಗಳೂರಿನಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಳೆಲ್ಲ ಬಂದರು ಸ್ಟೇಷನ್ಗೆ. ಯಾರು ಗೋಪಿ, ಇದರಲ್ಲಿ 4 ಜನ ಇದ್ದೀವಿ, ಮೊದಲೇ ಇದ್ದವ್ರು ಅವರಿಬ್ರು, ಕುಟ್ಟಿ ತಮ್ಮ ಸಂಜೀವ, ನಾನು ಯಾರು ಗೋಪಿ ಇದರಲ್ಲಿ ಶೇಕ್ ಹ್ಯಾಂಡ್ ಕೊಡೋದು. ನನಗೆ ಒಳ್ಳೆ ಕೆಲಸ ಮಾಡಿ ಇಡೀ ರಾತ್ರಿ ನಿದ್ದೆ ಎಲ್ಲ ನಂಬಿದ್ರೆ ನಂಬಿ ಬಿಟ್ಟರೆ ಬೆಂಗಳೂರಿನಲ್ಲಿರೋ ಪೊಲೀಸರು ರೈಟ್ ಬಿಟ್ಟು ಇನ್ಸ್ಪೆಕ್ಟರ್ಗಳು ಜೀಪ್ಗಳಲ್ಲಿ ಮೋಟರ್ ಬೈಕ್ಗಳಲ್ಲಿ ನೈಟ್ ಡ್ಯೂಟಿ ಮಾಡೋರೆಲ್ಲ ಅವ್ನು ಹೊಡೆದಾಕಿದ್ದಕ್ಕೆ. ಸರಿ, ಮಾರನೇ ದಿವಸ 11 ಗಂಟೆಗೆ ನನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರು. ಇಲ್ಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಅವಾಗ ಬರೀ 4 ಹೆಂಚಿನ ಮನೆಗಳಿತ್ತು. ನನ್ನ ಕಾಲದಲ್ಲಿ 4 ಹೆಂಚಿನ ಮನೆ ಇತ್ತು. ಇವಾಗ ದೊಡ್ಡದು ಕಟ್ಬಿಟ್ಟವ್ರೆ ಅಂತ ಫೋರ್ತ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ರು. ಅವ್ರು ಕೇಳ್ತಾರಂತೆ ಪೊಲೀಸ್ನವ್ರನ್ನ. ನಾವು ಹೊಡೆದ್ಬಿಟ್ಟು ಹೋಗ್ಬಿಟ್ವಿ. ಮಾನ್ಯ ದಿವಸ ಪೇಪರ್ನಲ್ಲಿ ಬಂದ್ಬಿಡ್ತು, ಗೋಪಿ ಮತ್ತು ಸಂಗಡಿಗರಿಂದ ಅವನ ಹೆಸರು ಕೊಟ್ಟಿರೋದೇ ನನಗೆ ತಿಗಳರಪೇಟೆ ಗೋಪಿ ಅಂತ. ನನ್ನ ಹೆಸರು ಮಾಡಿಕೊಟ್ಟವನೇ ಅವನು. ನನ್ಗೆ ಯಾರು ಎಲ್ಲ ಗೋಪಿ ಅಂತ ಕರೆದ್ರು ಕೂಡ ನನಗೆ ಹೊಡೆದವರು ಗೋಪಿ ಅಂತ ಯಾವಾಗ ಹೇಳ್ದ, ಅದು ಈವನ್ ರೆಕಾರ್ಡ್ ಆಗೋಗ್ಬಿಡ್ತು. ಅದು ಇದರಲ್ಲಿ ಈವನ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಗೋಪಿ ಅಂತಾನೆ ಅದರಲ್ಲಿ ಜರ್ನಲ್ನಲ್ಲಿ ಬಂದ್ಬಿಟ್ಟೆ. ರಾಜಗೋಪಾಲ್ ಅಂತ ಯಾರಿಗೂ ಗೊತ್ತಿಲ್ಲ, ತಿಗಳರಪೇಟೆ ಗೋಪಿ ಅಂತ ಬಂದ್ಬಿಡ್ತು. ಅವನು ಜಯರಾಜು ಮಾಡಿದ್ದು ಆ ಥರ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಎಲ್ಲ ಪೇಪರ್ನಲ್ಲಿ ಬಂದಿತ್ತು. ಗೋಪಿ ಮತ್ತು ಸಂಗಡಿಗರಿಂದ ಕರಿಬೇಟ ಜಯರಾಜು ಮೇಲೆ ಹಲ್ಲೆ ಅಂತ ಬಂತು. ಫೋಟೋ ಇಲ್ಲ, ಆ ಕಾಲಕ್ಕೆಲ್ಲ ಫೋಟೋ ಗಿಟ ಇಲ್ಲ. ಬಂತು, ಎಲ್ಲಿರಿ ಫೋಟೋ ಹಿಡಿಯೋದು, ಯಾರೋ ಆ ಕಾಲಕ್ಕೆ ಇಷ್ಟು ಸ್ಮಾರ್ಟ್ ಇಲ್ಲ, ಫೋಟೋ ಬರಲಿಲ್ಲ. ಬಂತು, ಮ್ಯಾಜಿಸ್ಟ್ರೇಟ್ರು ಓದವ್ರೆ. ಯಾರ ಗೋಪಿ ಅಂದರೆ ಪೊಲೀಸರನ್ನ ಕೇಳ್ತಾರೆ. ಒಬ್ಬ ಮರ್ಡರರ್ ಇದ್ದ, ಒಬ್ಬ ಮರ್ಡರರು, ಅವನ ಹೆಸರು ಏನೋ ಇದೆ, ನಾನು ಮರ್ತ್ಬಿಟ್ಟಿದ್ದೀನಿ. ಆತನ ಹೊಡೆದಂಥ ವ್ಯಕ್ತಿನೇನಯ್ಯ ಅಂತ ಕೇಳಿದ್ರಂತೆ. ಒಬ್ಬ ಮರ್ಡರ್ ಮಾಡಿದ್ದ, ಕಬ್ಬನ್ಪೇಟೆ ಒಳಗಡೆ ಇದ್ದಾನೆ, ಒಳ್ಳೆ ಹೈಟು ಪರ್ಸನಾಲಿಟಿ ಅವನು ಅಂತ. ಹಂಗೆ ಹೊಡೆದಾಕ್ಬಿಟ್ಟಿದ್ದೆ ನಾನು, ಯಾವುದೋ ವಿಷಯದಲ್ಲಿ ಹೊಡೆದ್ಬಿಟ್ಟಿದ್ದೆ ನಾನು, ಹೊಡೆದಾಕ್ಬಿಟ್ಟಿದ್ದೆ. ಆವಾಗಲೂ ಕೋರ್ಟ್ನಲ್ಲಿ ಕೇಸ್ ಆಗಿತ್ತು. ಕೋರ್ಟ್ನಲ್ಲಿ ಕೇಸ್ನಲ್ಲಿ ಮ್ಯಾಜಿಸ್ಟ್ರೇಟ್ರ್ ಏನು ಮಾಡಿದ್ರು, ನಾನೇನು ಮಾಡಿದೆ, ಬುದ್ಧಿ ಉಪಯೋಗಿಸಿ ಹೊಡೆದಿದ್ದೆ ನಾನು ಆತನಿಗೆ. ಮ್ಯಾಜಿಸ್ಟ್ರೇಟ್ರ್ ಗೊತ್ತು ನಾನೇ ಹೊಡೆದಿದ್ದೀನಿ ಅಂತ ಗೊತ್ತು. ಆದರೂ ಬಿಡುಗಡೆ ಮಾಡಿದ್ದೀನಿ, ಇನ್ಮೇಲೆ ಇಂಥ ಕೆಲಸ ಮಾಡಬೇಡ ಅಂತ ಹೇಳಿಬಿಟ್ರು. ಯಾಕೆಂದರೆ ನಾನು ವಿಟ್ನೆಸ್ ಹಾಸ್ಟೈಲ್ ಮಾಡಿಸಿದ್ದೆ. ಯಾರೋ ಒಬ್ಬ ವ್ಯಕ್ತಿಗೆ ಹೊಡಿಬೇಕು, ವ್ಯಕ್ತಿ ಬಂದು ನನ್ನ ಪ್ರಾಪರ್ಟಿನ ಹಾಕ್ಕೊಂಡ್ಬಿಟ್ಟಿದ್ದ. ನಾನು ಯಾರಿಗೋ ನನ್ನ ಹುಡುಗರಿಗೆ ಒಂದು ಮನೆ ಕೊಡಿಸಿದ್ದೆ. ಆ ಮನೆ ಕೊಡಿಸಿರೋ ವಿಷಯದಲ್ಲಿ ಅವ್ರು 2 ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವನು ಮನೆ ಬೀಗ ಹಾಕ್ಬಿಟ್ಟಿದ್ದ. ನಾನು ಹೋಗಿದ್ದೆ ಮಾತಾಡ್ಸೋಕೆ, ಯಾಕ್ರಿ ತಗೊಳ್ರಿ, ಬಾಡಿಗೆ ತಗೊಳ್ರಿ. ನಾನು ಅವಾಗ ಕಾಶ್ಮೀರ್ಗೆ ಶ್ರೀನಗರಕ್ಕೆ ಹೋಗಿದ್ದೆ, ಫುಟ್ಬಾಲ್ ಆಡೋದಕ್ಕೆ ಹೋಗಿದ್ದೆ. ಅಲ್ಲಿಂದ ಬಂದ್ಮೇಲೆ ಗೊತ್ತಾಯ್ತು ಇವರು ಬೀಗ ಹಾಕ್ಬಿಟ್ಟಿದ್ದಾರೆ ಅಂತ. ನಾನೇನು ಮಾಡಿದೆ, ಹೋಗಿದ್ದೆ, ತಗೊಳ್ಳಿ ಸ್ವಾಮಿ ನಿಮ್ಮ ಬೀಗ ಅಂತ ಹೇಳಿದ್ರೆ, ಅವೆಲ್ಲ ತಿಗಳರಪೇಟೆ ಒಳಗೆ ಇಟ್ಕೋ ಅಂತ ರಿವಾಲ್ವರ್ ತೋರಿಸ್ಬಿಟ್ಟಿದ್ದ ನನಗೆ. ಶೂಟ್ ಮಾಡಾಕ್ಬಿಡ್ತೀನಿ, ಹುಷಾರಾಗಿರೋ, ಹೋಗ್ತಾ ಇರೋ ಅಂತ ನನ್ನ ಕಳಿಸ್ಬಿಟ್ಟ. ನಾನು ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ, ಸರ್ ಈ ಥರ ಹಿಂಗೆ ಮಾತಾಡ್ತಾ ಇದ್ದಾರೆ. ಅವ್ರೇನು ಮಾಡಿದ್ರು, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಕೊಂಡು ಅವ್ರನ್ನ ಕರೆದ್ರೆ, ಅವನಿಗೆ ಹೈ ಇನ್ಫ್ಲುಯೆನ್ಸ್ ಉಳ್ಳ, ನಾನು XMLA 26 ವರ್ಷ ಕೌನ್ಸಿಲರು, ನನ್ನ ಬಂದು ಈ ಥರ ಕರೆಸ್ತೀರಿ ಅಂದರೆ ಸ್ಟೇಷನ್ಗೆ ಅಂತ ಹೇಳಿ ಕಮಿಷನರ್ಗೆಲ್ಲ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದೆ ಅವ್ರ ಮೇಲೆ, ಸಬ್ ಇನ್ಸ್ಪೆಕ್ಟರ್ ಮೇಲೆ. ಏನು ಮಾಡೋಕ್ಕಾಗಿರಲಿಲ್ಲ. ಅವರು ನಮಗೇನು ಮಾಡೋಕ್ಕಾಗಿಲ್ರಿ, ಇವನು ಈ ಥರ ಇದ್ದಾನೆ ಅಂದ್ಬಿಟ್ರು. ನಾನೇನು ಮಾಡಿಬಿಟ್ಟೆ, ಪ್ಲ್ಯಾನ್ ಮಾಡಿ ಹೊಡೆದಾಕ್ಬಿಟ್ಟೆ. ಹೆಂಗೆ ಅಂತಂದರೆ, ಸೀದಾ ಹೋದೆ, ಕೆಲಸ ಮಾಡ್ತಾಯಿದ್ದೆ ಜನರಲ್ ಪೋಸ್ಟ್ ಆಫೀಸ್ನಲ್ಲಿ. ಅಟೆಂಡೆನ್ಸ್ ಆಗದೆ ಎಲ್ಲ ಆಗದೆ, ಅಲ್ಲಿಂದ ನಂದು ವರ್ಕ್ ಲೋಡ್ ಏನಿದೆ ಪಕ್ಕದಲ್ಲಿ ತಗೊಂಡೋಗಿ ಒಂದು ರೂಮ್ನಲ್ಲಿಟ್ಟೆ. ಸೀದಾ ಮೋಟ್ರ್ ಬೈಕ್ ಹಾಕೊಂಡ್ಬಂದೆ. ಸರಿ, ಅವನ್ನ ಮನೆಯಿಂದ ಕರೆಸಿದೆ. ಕರೆಸಿದ ತಕ್ಷಣ ಅವನು ನನ್ನ ನೋಡಿದ ತಕ್ಷಣನೇ ಅವನಿಗೆ ಒಂಥರ ಇದಾಗೋಗ್ಬಿಡ್ತು. ಒಂದೇ ಒಂದು ಗುದ್ದೆ ಕೈನಲ್ಲಿ ಗುದ್ದೆ ಫಸ್ಟು. ಅವ್ನು ಗುದ್ದಿದ್ರೆ ಅವನೇನು ಮಾಡ್ಬಿಟ್ಟ, ಆ ಬಲಗಾರ ಅವನು ಹಿಡ್ಕೊಂಬಿಟ್ಟ. ನಾನು ಬಟ್ಟೆ ಹಿಡ್ಕೊಂಡು ಹೇಳಿದ ತಕ್ಷಣನೇ
ಬಟನ್ಗಳು ಕಿತ್ತೋಗಿಲ್ಲ, ಬಟ್ಟೆ ಶರ್ಟೇ ಹಾಕ್ಬಿಟ್ಟ ಅವನು. ಅಂತ ಬಲಗಾರ ಅವನು ಕತ್ತೆ ಇತ್ತು, ಗೂಳಿಗಿದ್ದಂಗಿತ್ತು ಕತ್ತು. ಆಮೇಲೆ ಏನ್ ಮಾಡಿದೆ, ಏನ್ ಮಾಡೋದು ಅಂತ ಹಿಂಗೆ ನೋಡ್ತಾ ಇದ್ದೆ. ಅಲ್ಲಿ ಯಾರೋ ಹುಡುಗ ಇದ್ದ, ನಮ್ಮ ಹುಡುಗ ಆ ಸಮಯಕ್ಕೆ ಸರಿಯಾಗಿ ಆಫೀಸಿಂದ ಬಂದಿರೋದು ನಾನು. ಅಲ್ಲಿ ಕೋಲಿದ್ರೆ ಎತ್ಕೊಳ್ಳೋ ಎಲ್ಲಾದ್ರು ಅಂತಂದೆ. ಇನ್ನು ಹೊಡೆದ್ಗಿದ್ದು ಸತ್ಕಿತ್ತೋಗ್ಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಒಂದು ಕೋಲ್ ತಗೊಂಡೆ. ಕೋಲ್ ತಗೊಂಡು ಇಲ್ಲಿ ಹೊಡೆದೆ, ಶಿನ್ಬನ್ ಹೊಡೆದು ಇದನ್ನ ಮುರಿದಾಕ್ಬಿಟ್ಟೆ. ಕಾಲ್ಗೆ ವಾಡ್ದು ಕಾಲು ಮುರಿದಾಕ್ಬಿಟ್ಟೆ. ನನ್ನ ಪಡೆಗೆ ಹೋಗ್ಬಿಟ್ಟೆ. ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟೆ. ಕೆಲಸ ಮಾಡ್ತಾ ಇದ್ದೆ. ಇವನು ಸ್ಟೇಷನ್ಗೆ ಹೋಗ್ಲಿಲ್ಲ. ನಾನು ಅವ್ನು ಸೀದಾ ಕಮಿಷನ್ಗೆ ಹೋಗ್ಬಿಟ್ಟ. ಕಮಿಷನ್ ಏನ್ ಮಾಡಿದ್ರು, ಕೇಸು ರಿಗರಸ್ ಆಗಿ ತಗೊಂಡ್ಬಿಟ್ರು. ಸ್ಟೇಷನ್ಗೆ ಹೋದ್ರು ಕಂಪ್ಲೇಂಟು ತಗೊಳ್ತಾ ಇರಲಿಲ್ಲ ಅವನ ಮೇಲೆ. ಯಾಕೆಂದ್ರೆ ಸಬ್ ಇನ್ಸ್ಪೆಕ್ಟರ್ ಮೇಲೆ ಕಂಪ್ಲೇಂಟ್ ಮಾಡಿದ್ನಲ್ಲ ಕಮಿಷನರ್ಗೆ, ಅದಕ್ಕೆ ಅವ್ರು ತಗೊಳ್ತಾ ಇರಲಿಲ್ಲ. ಅವ್ರೇನ್ ಮಾಡಿದ್ರು, ಅವ್ನು ಅಲ್ಲಿ ಹೋಗ್ಬಿಟ್ಟಿದ ತಕ್ಷಣ ಏನು ಮಾಡೋಕ್ಕಾಗಲ್ಲ. ಅವ್ರು ಪೊಲೀಸ್ ಸ್ಟೇಷನ್ ಹತ್ರ ಬರಬೇಡಿ ಅಂತೇಳಿ ಗೋಪಿ ಅವರಿಗೆ ಅಂತ ಹೇಳಿದ್ರು. ನಾನು 5 ದಿವಸ ಬಿಟ್ಟೋದೆ. ಗ್ರಾಚಾರ ಕಮ್ಮಿಯಾಗಿ 5 ದಿವಸ ಬಿಟ್ಟೆ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. 5 ದಿವಸ ಬಿಟ್ಟೋದ್ರೆ ನಾನು ಯಾವತ್ತು ಹೋಗಿ ಸಬ್ ಇನ್ಸ್ಪೆಕ್ಟರ್ ಮುಂದೆ ಕುಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬಂದ್ಬಿಟ್ಟ ಅವನು. ಆ ವ್ಯಕ್ತಿ ಬಂದ್ಬಿಟ್ಟ. ಲಿಂಗಪ್ಪ ಅಂತಾನೆ ಇರಬೇಕು. ಅವನು ಒಂದು ಪೈಲ್ವಾನ್ಗೆ ಮರ್ಡರ್ ಮಾಡ್ಬಿಟ್ಟ. ರಿವಾಲ್ವರ್ ಶೂಟ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟಿದ್ದ. ಅವನು ಬೇಕಾಗಿದ್ದವನು ಬಿಟ್ಬಿಟ್ಟಿದ್ರು ಅವನ್ನ. ಬೇಕಾದಷ್ಟು ಆಸ್ತಿವಂತ ಅವನು. ಬಂದ್ಬಿಟ್ಟ. ಬಂದಿದ್ದು ನನ್ನ ನೋಡಿದ್ದ. ಅವನಿಗೆ ಶಾಕು. ಸೀದಾ ಹೋಗಿ ACPಗೆ ಹೇಳ್ಬಿಟ್ಟ, ಸಾರ್ ಸಬ್ ಇನ್ಸ್ಪೆಕ್ಟ್ರು ನನ್ನ ಹೊಡೆದವನಿಗೆ ಚೇರ್ ಕೊಟ್ಟು ಕುಂಡ್ರಿಸಿ ಮಾತಾಡ್ತಾ ಇದ್ರೆ ಮೊದಲು ಕೇಸ್ನ ಟ್ರಾನ್ಸ್ಫರ್ ಮಾಡಿ ಅಂತ. ಅವರು ಕ್ರೈಮ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಕ್ರೈಮ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿ ಬಂದು ಏನೇನೋ ಬೈತಾ ಇದ್ದ. ನಾನು ಅಲ್ಲೇ ಬೈದು ಹೊಡಿಯಕ್ಕೆ ಹೋಗ್ಬಿಟ್ಟಿದ್ದೆ. ಸ್ಟೇಷನ್ ಅಲ್ಲೇ ಹೊಡಿಯಕ್ಕೆ ಹೋಗ್ಬಿಟ್ಟಿದ್ದೆ ಅವನಿಗೆ. ಅದಕ್ಕೆ ಅವ್ರಿಗೆ ಏನ್ರಿ ಸ್ಟೇಷನ್ ಅಂತ ತಿಳ್ಕೊಂಡಿದ್ರು, ಆ ಸಬ್ ಇನ್ಸ್ಪೆಕ್ಟ್ರು ಏನಂತ ತಿಳ್ಕೊಂಡಿದ್ರ ನೀವು, ಹಿಂಗೆ ಅಟ್ಯಾಕ್ ಅಲ್ಲ ಸರ್, ನಿಮ್ಮ ಎದುರಿಗೆ ಬಾಯ್ಗೆ ಬಂದಂಗೆ ಬೈತಾ ಇದ್ದಾನೆ ಅವನು. ನೀವೇನು ಸರ್ ಸುಮ್ಮನೆ ಇದ್ದೀರಾ ನೀವು ಅಂತಂದೆ. ನೀವು ನಿಮಗೆ ಪ್ರೆಸಿಡೆಂಟ್ ಗೋಲ್ಡ್ ಮೆಡಲ್ ಕೊಡಿಸ್ತೀನಿ, ನಿಮಗೆ ನೀವು ನಿನ್ನ ಮೇಲೆ ಹಂಗೆ ಮಾಡಿ ಅಂತೆಲ್ಲ ಹೇಳ್ಬಿಟ್ಟು ಹೋಗ್ಬಿಟ್ಟ ಅವನು. ಸರಿ, ಇವರು ಕೇಸ್ಗಳ ಸಿಕ್ಕಾಪಟ್ಟೆ ಬುಕ್ ಮಾಡ್ತಾ ಇದ್ರು. ನೋಡಿದೆ ನಾನು, ಸೆಕ್ಷನ್ ಗೊತ್ತಿಲ್ಲ ಅವಾಗ, ನಾನು ಲಾ ಓದಿರಲಿಲ್ಲ. ನೋಡಿದ ತಕ್ಷಣ ಸೀದಾ ಓಡೋಗ್ಬಿಟ್ಟು ಆ ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದೆ, ಯಾರು ನನಗೆ ಹೊಡಿ ಅಂತ ಹೇಳಿದ್ರು ಅವ್ರಿಗೆ ಹೇಳಿದೆ. ಅಲ್ರಿ ಇನ್ಸ್ಪೆಕ್ಟ್ರ್ ಹೇಳಿದ್ದಾರೆ ನಾವೇ ಮಾಡಿದ್ದೀವಿ ಅಂತ. ಸಿಂಪಲ್ ಕೇಸ್ ಅಕ್ಕಂದ್ರೆ ಇಂಥ ಕೆಲಸ ಮಾಡಿದ್ದೀರಲ್ರಿ ನೀವು, ಏನ್ರಿ ನೀವು ಅಂತ ಅವ್ನು ಸಬ್ ಇನ್ಸ್ಪೆಕ್ಟರ್ಗೆ ಬೈದ. ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ರೂಮಿಂದ ಲಾ ಅಂಡ್ ಆರ್ಡರ್ ಸಬ್ ಇನ್ಸ್ಪೆಕ್ಟರ್ ರೂಮ್ಗೆ ಹೋಗ್ಬಿಟ್ಟೆ. ಓಡೋಗಲ್ಲ ರೀ, ನಾನು ಲೈಫ್ ಹೋದ್ರು ಓಡಾಗಕ್ಕಿಲ್ಲ. ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿರೋದು. ಇಲ್ಲಿಂದ ಅಲ್ಲಿಗೋದೆ. ಅವರು ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ಬಂದ್ರು. ಅಲ್ರಿ ಎಷ್ಟೆಲ್ಲ ಅವ್ರ ಕೇಸಿಂದ ಅಲ್ಲಿಂದ ಇವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಕ್ರೈಮ್ಗೆ, ಅಷ್ಟು ಹೇಳಿದ್ರು ನೀವು ಈ ಕೆಲಸ ಮಾಡಿದಿರಲ್ರಿ ಅಂತ ಹೇಳ್ಬಿಟ್ಟು, ಗೋಪಿ ಅವರೇ ಒಂದು ಕೆಲಸ ಮಾಡಿ, ಒಂದು 100 ರೂಪಾಯಿ ಕೊಡಿ. ಆ ಕಾಲದಲ್ಲಿ ಅಷ್ಟೇ 100-250 ರೂಪಾಯಿ ಸಂಬಳ. ನನಗೆ ಸೆಂಟ್ರಲ್ಗೂ 200, ಅವ್ರಿಗೆ ಎಷ್ಟಿರ್ತೈತೆ ನೋಡ್ಕೊಳ್ರಿ, 100 ರೂಪಾಯಿ ಕೊಡಿ ಅಂತಂದ್ರು. ಸರ್ ಇಲ್ಲ ನನ್ನ ನೋಡಿ ಅಂದರೆ, ಆಯ್ತು ಬಿಡಿ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಆಮೇಲೆ ಕೊಡ್ತೀನಿ ಕೊಡಿ. ನಾನು ಬಂದಿದ ತಕ್ಷಣ ನಿಲ್ಲಿಸ್ಬಿಟ್ಟು ನನ್ನ ಹತ್ರ ಎಲ್ಲಿರ್ತೈತೆ. ಆ ಕಾಲದಲ್ಲಿ 100 ರೂಪಾಯಿ ಇರೋದಿಲ್ಲ. ಅವ್ರೇನು ಮಾಡಿದ್ರು, ಹೋಗಿ ಜಯನಗರದಲ್ಲಿ ಅವ್ರ ಮನೆ ಹತ್ರ ಮಾತಾಡಿ ಅವ್ರಿಗೆ ಅಲ್ಲಿಂದ ಇವ್ರಿಗೆ ಫೋನ್ ಮಾಡಿಸಿ 5 ಗಂಟೆಗೆ ಪ್ರೊಡ್ಯೂಸ್ ಮಾಡಿದ್ರು. ಪ್ರೊಡ್ಯೂಸ್ ಮಾಡಿದ ತಕ್ಷಣ ಅಲ್ಲಿ ಬೆಲ್ನಲ್ಲಿ ಬಂದ್ಬಿಟ್ಟೆ ಆಚೆ ಕಡೆ. ಯಾವಾಗ ಆಚೆ ಕಡೆ ಬೆಲ್ನಲ್ಲಿ ಬಂದ್ಬಿಟ್ಟೆ, ಸೀದಾ ಹೋಗಿ DCP ಇದ್ರು, ಲ್ಯಾಂಡ್ ಆರ್ಡರು ಆ ಕಾಲಕ್ಕೆ. ಅವ್ರಿಗೆ ಹೋಗಿದ್ದ ಕಂಪ್ಲೇಂಟ್ ಕೊಟ್ಬಿಟ್ಟು, ಈ ಥರ ನಾನು ಸ್ಟೇಟ್ ಪ್ಲೇಯರು, ನಾನು ಫುಟ್ಬಾಲ್ ಪ್ಲೇಯರು, ರೆಸ್ಲರು, ನಾನು ಈ ಥರ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ಮನ್ ಅಂತ ನಾನು ಅಪಾಯಿಂಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವ್ರು ಬಂದು ಸುಮ್ಮನೆ ಆದರೂ ನನ್ನ ತಗೊಂಡು ಬಂದು ಸ್ಟೇಷನ್ಗೆ ಕರೆಸ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟೆ. ಅದು ಎನ್ಕ್ವೈರಿ ಬಂದ್ಬಿಡ್ತು. ಎನ್ಕ್ವೈರಿ ಬಂದಾಗ ನೋಡಿದ್ರು, ನಮ್ಮ ಇದಕ್ಕೆಲ್ಲ ವೆರಿಫೈ ಮಾಡಿದ್ರು. ಹೌದು ನಾನು ಹೋಗಿದ್ದೀನಿ, ಕೆಲಸ ಮಾಡಿದ್ದೀನಿ, ಸಿಗ್ನೇಚರ್ ಹಾಕಿದ್ದೀನಿ, ಕೆಲಸ ಮಾಡಿದ್ದೀನಿ, ಎಲ್ಲ ರೆಕಾರ್ಡ್ ಇತ್ತು. ಅಲ್ಲೊಬ್ಳು ಐ ವಿಟ್ನೆಸ್ ಇದ್ರು. ನಾನು ಅಷ್ಟು ಹೊಡೆದು ಅವನ್ನ ಬಿಡೋವಾಗ ಒಂದು ಹೆಣ್ಣು ಅಣ್ಣ ಬೇಡಣ್ಣ ಸತ್ತೋಗ್ಬಿಡ್ತಾರಣ್ಣ, ಬಿಟ್ಬಿಡೋಣ ಅಂತ ಕೇಳ್ಕೊಂಡ್ರು. ನನಗೆ ಯಾರೋ ಬೆಂಗ್ಸು ಅಲ್ಲಿ ಪಕ್ಕದ ಮನೆಯವಳು, ಕಬ್ಬನ್ಪೇಟೆ ಅವಳಿಗೆ. ನಾನು ಅವಳ ಹೆಂಗಸರು ಬಂದ್ರೆ ನಮ್ಗೆ ಭಯ. ಬಿಟ್ಬಿಟ್ಟು ಹೋದ್ರೆ ರೇ ಯಾವ ಗೋಪಿನೋ ಪಿಪಿನೋ ನನಗೆ ಗೊತ್ತಿಲ್ಲ, ಎದುರುಗಡೆ ಪ್ರೊಡ್ಯೂಸ್ ಮಾಡಿ ನಾನು ಐಡೆಂಟಿಫೈ ಮಾಡ್ತೀನಿ ಅನ್ನಂತ. ಪೊಲೀಸ್ನವ್ರು ನನ್ಗೆ ಹೇಳ್ಬಿಟ್ರಿ ಮಾತನ್ನ. ಬಂದ್ರು, ಹೇಳಿದ್ರು ಸರ್ ಹಿಂಗೆ ಅಂತ ಹೇಳ್ತಾ ಇದ್ದಾಳೆ ಅಂತ. ಗೋಪಿಯವ್ರ ಹತ್ರ ಒಂದು 20-25 ಜನ ಹುಡುಗಿದ್ದಾರೆ. ಇದೇ ಮಾತು ಹೇಳಿದೆ. ಅಣ್ಣ ನಾನು ಹೇಳಕ್ಕಿಲ್ಲ. ಕೋರ್ಟಿಗೆ ಬಂದು ಗೋಪಿ ಯಾರನ್ನೋದು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಪೊಲೀಸ್ನವ್ರು ಸೈನ್ ಹಾಕಿದ್ರು ಅಂತ. ಆಕೆ ಬಂದು ಕೋರ್ಟ್ನಲ್ಲಿ ಹೇಳ್ಬಿಟ್ರು, ನನಗೆ ಗೊತ್ತಿಲ್ಲ ಗೋಪಿ ಯಾರು ಅನ್ನೋದ ಗೊತ್ತಿಲ್ಲ, ಪೊಲೀಸ್ನವ್ರು ಸುಮ್ಮನೆ ಹಾಕಿಸ್ಕೊಂಡವ್ರೆ ಅಂತ ಹಾಕೊಂಡಾಗ ಏನಾಯ್ತು, ಅಲ್ಲಿ ಕೇಸ್ ಹೋಗ್ಬಿಡ್ತು. ಆದ್ರೆ ಮ್ಯಾಜಿಸ್ಟ್ರೇಟ್ ಗೊತ್ತಿರಕ್ಕಿಲ್ಲ ಇವನು ಹೊಡೆದಾಕವನೆ ಅಂತ ಕಿಲಾಡಿನ ಹೊಡಿಯಬೇಕಂದ್ರೆ ಇನ್ಯಾವನ್ ಕೈನಲ್ಲಿ ಆಗಕ್ಕಿಲ್ಲ ಅಂತ ಅವ್ರಿಗೆ ಗೊತ್ತು. ಒಬ್ಬ ಮರ್ಡರ್ ಮಾಡಿರೋನ್ಗೆ, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋನ್ಗೆ, ಸಪೋರ್ಟ್ ಇರೋನ್ ಹೊಡಿಯಕ್ ಆಗ್ತೈತೆ ಯಾರಾದ್ರು. 72ರಲ್ಲೇ ಮಾಡ್ಬಿಟ್ಟಿದ್ದೆ, ಬಿಡುಗಡೆ ಮಾಡಿದ್ದೀನಿ, ಇನ್ಮೇಲೆ ಇಂಥ ಕೆಲಸ ಮಾಡಕ್ ಹೋಗ್ಬೇಡಿ ಅಂದ್ರು. ಸ್ಟೇಷನ್ ಅಲ್ಲಿ ಕೇಳ್ತಾರಂತೆ ಕೋರ್ಟ್ ನಲ್ಲಿ, ಯಾ ಗೋಪಿ ಅಂದ್ರೆ ಆ ಸಿದ್ಲಿಂಗಪ್ಪನ್ ಹೊಡೆದವನೇ ಪ್ರಚಂಡ, ಅವನಾದ್ರೆ ಹೊಡಿತಾನೆ ಅಂದವ್ರೆ. ಪೇಪರ್ ನಲ್ಲಿ ನೋಡಿದ ತಕ್ಷಣ ಪೊಲೀಸ್ಗೆ ಸ್ಟೇಷನ್ ನಲ್ಲಿ ಓಪನ್ ಕೋರ್ಟ್ ನಲ್ಲಿ. ಮಾರನೇ ದಿವಸ ನಾವು ಹೋಗಿದ್ದಲ್ವಾ, ಇವತ್ತು ಹೊಡೆದ್ವಿ ರಾತ್ರಿ, ಮಾರನೇ ದಿವಸ ಸಾಯಂಕಾಲ ಹೋದ್ವಿ ಸ್ಟೇಷನ್ಗೆ. 3ನೇ ದಿವಸ ನಮ್ಮನ್ನು ಪ್ರೊಡ್ಯೂಸ್ ಮಾಡಿದ್ರು. ಹೋದ್ರೆ ಕುಟ್ಟಿ ಪೊಲೀಸ್ ನನ್ ಕೊಡ್ದಿರೋ ಕೇಸ್ ಐತಲ್ಲ ನಿನ್ ಮೇಲೆ. ಹೌದು ಸ್ವಾಮಿ, ಅವನು ಹಾರಾಡಿ ಅವನೇ. ಸಂಜೀವ, ನೀನು ಗರಿಬೇಟ ಹೋಗಿ ಚೇರುಗಳನ್ನ ಮುರಿರಿ, ಅವರು ನಿಮ್ ಬೆನ್ನೆಲುಬುಗಳು ಮುರಿತಾರೆ. ಮುಷ್ತ ತಗೊಂಡು ಕೊಡ್ದಿರೋ ಕೇಸ್ ಐತಲ್ಲ ಈ ಕೋರ್ಟ್ನಲ್ಲಿ. ಹೌದು ಸ್ವಾಮಿ. ಅವನು ಇನ್ನೊಬ್ಬ ಯಾರೋ ಕೇಶವ, ನಿನ್ಗೂ ಅದೇ ಕೇಸ್ ಐತಲ್ಲ ಈ ಕೋರ್ಟ್ನಲ್ಲಿ, ನೀವು ಚೇರ್ಗಳು ಮುರಿರಿ, ಅವ್ರು ನಿಮ್ ಬೆನ್ನೆಲುಬುಗಳು ಮುರಿತಾರೆ ಅಂತಂದ್ರು. ಅಂದಿದ್ದೆ, ಐಸೆ ಮಿಸ್ಟರ್ ರಾಜಗೋಪಾಲ್, ಆರ್ ಯು ನಾಟ್ ಎ ಫುಟ್ಬಾಲರ್ ಐಸೆ ಅಂದ್ರು. ಎಸ್ ಯುವರ್ ಆನರ್ ಅಂದೆ. ವೈ ಡು ಇನ್ವಾಲ್ವ್ ಇನ್ ಆಲ್ ದೀಸ್ ಅಫೇರ್ಸ್ ಮ್ಯಾನ್ ಅಂದ್ರು. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್ ಅಫೇರ್ ಯುವರ್ ಆನರ್.
ಯು ಡೋಂಟ್ ನೋ ಎನಿಥಿಂಗ್ ಕಮ್ಮಿ ಯು ಟೇಬಲ್ ಮುಂದೆ ನಿಲ್ಲಿಸ್ಕೊಂಡ್ರು ಮ್ಯಾಜಿಸ್ಟ್ರೇಟ್ರು ಸರ್ ರೆಕಾರ್ಡ್ ಮಾಡಾಕ್ಬಿಟ್ರಿ ಸ್ಟೇಟ್ಮೆಂಟ್ ನಂಬ್ತೀರೇನ್ರಿ ಜಯರಾಜ್ ಹೊಡೆದಾಕಿದ್ದಾನೆ ಅಂತಂದ್ರೆ ಯಾರು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಾಕಿಲ್ಲ ಬೇಲ್ ಕೊಡ್ತಾರೆ ಬಿಡ್ತಾರೆ ಅಷ್ಟೇ ಇಲ್ಲ ಒಳಗಡೆ ಕಳಿಸ್ತಾರೆ ಅಷ್ಟೇ ಮಾಡ್ಬೇಕಾಗಿರೋದು ನನ್ನ ಸ್ಟೇಟ್ಮೆಂಟ್ ಅವರು ನನ್ನ ಫುಟ್ಬಾಲ್ ಮ್ಯಾಚ್ ನೋಡೋರಂತೆ ಈ MG ರೋಡ್ ನಲ್ಲಿ RSS ಸ್ಟೇಡಿಯಂ ಅಂತ ಐತೆ ರಾಜೇಂದ್ರ ಸಿಂಗ್ ಜಿ ಸ್ಟೇಡಿಯಂ ಅಂತ ಐತೆ ಅಲ್ಲಿ ಫುಟ್ಬಾಲ್ ಆಡುವಾಗ ಇವರು ಕೋರ್ಟ್ ಮುಗಿಸ್ಮೇಲೆ ಬಂದು ಕೆಳಗಾಯಿ ತಿನ್ಕೊಂಡು ಮ್ಯಾಚ್ ನೋಡೋರಂತೆ ನನ್ನ ಕೇಳಿದ್ರು ಆರ್ ಯು ನಾಟ್ ಎ ಫುಟ್ಬಾಲರ್ ಐಸೆ ವೈ ಡು ಇನ್ವಾಲ್ವ್ ಇನ್ ಆಲ್ ದಿಸ್ ಅಫೇರ್ಸ್ ಮ್ಯಾನ್ ಅಂತಂದ್ರು ಯಾಕಪ್ಪ ಇದ್ರಲ್ಲೆಲ್ಲ ಹೋಗ್ತೀಯ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್ ಇಫ್ ಅನ್ನೋದಂದೆ ಪ್ರೊಸೀಡ್ ಅಂದ್ರು ಹೇಳಿದೆ ಈ ತರ ಐ ಆಮ್ ಎ ಯೂನಿವರ್ಸಿಟಿ ಫುಟ್ಬಾಲ್ ಕ್ಯಾಪ್ಟನ್ ಸರ್ ಐ ಆಮ್ ಎ champion wrestler for 4 years. As an outstanding sportsman, I had my appointment in the Post and Telegraph. I was working in the time scale clerk in the General Post Office. My duty hours is between 10 and 1. Evening I have to go for practice. On 26/4/1976, Jairaj along with 30 members came and assaulted me. What did you do? I went to the SJ Park police station, lodged the complaint. Was the action taken by police? They sent me to Victoria Hospital for treatment. The doctor who treated me advised me rest for 5 days. What further action taken by police? I don't know what further action taken by police, Your Honor. ಅಂದಿದ ತಕ್ಷಣನೇ ಎಲ್ಲ ರೆಕಾರ್ಡ್ ಮಾಡಿದ್ರು. ನಾನು ಏನೇನು ಹೇಳ್ತಾ ಇದ್ದೀನಿ ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು ಅವರು. ಮಾಡ್ಕೊಂಡಿದ್ದೆ ಕಾಲ್ ದಟ್ SJ Park ಸಬ್ ಇನ್ಸ್ಪೆಕ್ಟರ್ ಅಂದ್ರು. ಅವನು ಪಾಪ ಬಂದ ಅವನು ಗೊತ್ತಿಲ್ಲ ಪಾಪ ಚೆಕ್ ಮಾಡಾಕ್ಬಿಟ್ಟವ್ರೆ ರಾತ್ರಿ. I say he's a graduate, he's a sportsman. He has given 6 pages of statement in English. Where is the FIR for his complaint? If you would have taken action for his complaint that day, this incident would not have happened this day. I will charge sheet you first. Come on, get out ಅಂದ್ರು ಅವನಿಗೆ. ಅವತ್ತೇ ಅವ್ರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಜಯರಾಜ್ ಹಿಂಗ್ ಹೊಡೆದ ಅಂತ ಇವತ್ತು ಇದು ನಡೀತಾ ಇರಲಿಲ್ಲ. ಯಾಕೆ ಮಾಡಲಿಲ್ಲ ನೀನು ಅಂತ ಧಮಕಿ ಹಾಕಿದ್ರು. ಆಮೇಲೆ ಪ್ರೊಸೀಡ್ ಅಂದ್ರು. ಸರ್ on 5/5/76 at about 7:30 PM when I was passing that Nagar Tarpet main road, there were screams all over. I questioned someone on the spot. Was the mess going on here? For that sake, one fellow from the Garibet office came to me and shouted at me, who are to question all these things? So saying, without giving me a chance to speak, he opened his knife and assaulted me, Your Honor. ಅವನೇ ಹೊಡೆದಾಕ್ಬಿಟ್ಟ ನನಗೆ. I got stunned and stood like a pillar. I didn't know what to do. Within a span of time, so many people assembled on the spot. It was free for all. Fighting began with all of them. Somehow I managed to escape from the spot and went to my hometown, Your Honor. To my astonishment, when I went through the papers the next day morning, my name has been involved in it. So I voluntarily went to the Alsurgate police station to make enquiries, but they have arrested me. ನನ್ನ ಬಂದು ಈ ತರ ಏನಾಯ್ತು ಅಂತ ಕೇಳಿದ್ರೆ ನಾನು ಗೊತ್ತೇ ಇಲ್ಲ, ಯಾರೋ ಇಬ್ರು ಹುಡುಗಿರು ಹೋಗ್ತಾ ಇದ್ರು ರಸ್ತೆ ಒಳಗಡೆ, ಕೂಗಾಟಗಳು ಕುಕ್ಕೊಂಡು ಓಡಾಡ್ತಾ ಇದ್ರು. ಏನಪ್ಪ ಅಂತ ಕೇಳಿದ್ರೆ ನೀನ್ ಯಾವನ ಕೇಳಕ್ಕೆ ಅಂತ ಜನರು ಇಲ್ಲಿ ಹೊಡೆದ್ಬಿಟ್ಟವನ, ಇಲ್ಲಿ ನೋಡಿ ಸ್ವಾಮಿ ನನ್ಗೆ ಎಡ್ ಬಿದ್ದುಬಿಟ್ಟಿದೆ. ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ರು, ಅವ್ರವ್ರಿಗೆ ಗಲಾಟೆಗಳಾಯ್ತು. ನಾನು ಎಸ್ಕೇಪ್ ಆಗ್ಬಿಟ್ಟು ಓಡೋಗಿ ನನ್ನ ಊರಿಗೆ ಹೋಗ್ಬಿಟ್ಟೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಪೇಪರ್ನಲ್ಲಿ ನೋಡ್ತೀನಿ ನನ್ನ ಹೆಸರು ಐತೆ ಅದರಲ್ಲಿ. ಅದಕ್ಕೆ ನಾನೇ ವಾಲಂಟಿಯರ್ ಸ್ಟೇಷನ್ ನನ್ನ ಅರೆಸ್ಟ್ ಮಾಡಿ ನಿಮ್ಮ ಮುಂದೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಎಲ್ಲ ರೆಕಾರ್ಡ್ ಮಾಡಿದ್ರು. ಎಲ್ಲ ರೆಕಾರ್ಡ್ ಮಾಡ್ಬಿಟ್ಟು ವಾಟ್ ಯು ಪ್ರೇ ಫಾರ್ ದಿಸ್ ಕೋರ್ಟ್ ಅಂತ ಕೇಳಿದ್ರು. ಆವಾಗ ಹೇಳಿದೆ, ಸಿನ್ಸ್ ಐ ಆಮ್ ಎ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, I prayed this honorable court that I may be released on any conditional bail, Your Honor ಅಂದೆ. ಹಂಗಂತ ಹೇಳಿದ ತಕ್ಷಣನೇ ಸಬ್ ಇನ್ಸ್ಪೆಕ್ಟರ್ ಹೊಡ ಬಂದ. ನೋ Your Honor, he should not let him out on bail ಅಂದ ಸಬ್ ಇನ್ಸ್ಪೆಕ್ಟರ್ ನಮ್ಮನ್ನ ಪ್ರೊಡ್ಯೂಸ್ ಮಾಡಿದಾನೆ, ನಾವು ಬೇಲ್ ಕೊಟ್ಬಿಟ್ರೆ ಅಂತ ಹೇಳ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಬಂದು ಬೇಡ ಸಾರ್ ಇವ್ರನ್ನ ಬಿಡಬೇಡಿ ಅಂತಾನೆ. ಆನ್ ವಾಟ್ ಬೇಸಿಸ್ ಯು ರಿಕ್ವೈರ್ ಅಂತ ಕೇಳಿದ್ರು. ಕಂಪ್ಲೇಂಟ್ ಹ್ಯಾಸ್ ಲಾಡ್ಜ್ಡ್ ಅಂದ. ಆನ್ ದಿಸ್ ಬೇಸಿಸ್ ನಾನು ನಿಮಗೆ ಕೊಡಕ್ಕಿಲ್ಲ ಅಂದ್ರು. ಆಮೇಲೆ ಸೆಕೆಂಡ್ಲಿ ಆನ್ ವಾಟ್ ಬೇಸಿಸ್ ಯು ರಿಕ್ವೈರ್ ಅಂತ ಕೇಳಿದ್ರು. ಹಿ ಹ್ಯಾಸ್ ಗಿವನ್ ದ ವಾಲಂಟಿಯರ್ ಸ್ಟೇಟ್ಮೆಂಟ್ ದಟ್ ಹಿ ವಿಲ್ ಸರೆಂಡರ್ ದ ವೆಪನ್ಸ್, ಯುವರ್ ಆನರ್ ಅಂತ ಹೇಳಿದ್ರು. ಅವರು ಹೊಡೆದಿರೋ ಮುಚ್ಚುಕತೆಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ. ಇಸ್ ಇಟ್ ಸೋ ಅಂತ ಕೇಳಿದ್ರು. ನೋ ಯುವರ್ ಆನರ್, ಐ ಹ್ಯಾವಂಟ್ ಗಿವನ್ ಎನಿ ಸ್ಟೇಟ್ಮೆಂಟ್ ಆಫ್ ಸಾರ್ಟ್ ಅಂತಂದೆ. ನೀವು ಪೊಲೀಸ್ದವ್ರು 1000 ಬರ್ಕೊಳ್ತೀರಾ, ಅದಕ್ಕೆಲ್ಲ ಬೆಲೆ ಎಲ್ಲ ಹೋಗ್ರಿ ಅಂದ್ರು. ಥರ್ಡ್ಲಿ ಆನ್ ವಾಟ್ ಬೇಸಿಸ್ ಯು ರಿಕ್ವೈರ್ ಅಂದ್ರು. ಪೇಷಂಟ್ಸ್ ಕಂಡೀಷನ್ ಈಸ್ ಟೂ ಸೀರಿಯಸ್, ಯುವರ್ ಆನರ್ ಅಂತ. ದೆನ್ ಐ ವಿಲ್ ಕ್ಯಾನ್ಸಲ್ ದ ಬೇಲ್ ಅಂಡ್ ಗ್ರಾಂಟ್ ಹಿಮ್ ಫಾರ್ ಕಸ್ಟಡಿ ಅಂಟಿಲ್ ಅಂಡ್ ಅನ್ಲೆಸ್ ಐ ಕಾಂಟ್ ಗಿವ್ ಇಟ್ ಅಂದ್ರು. ಅವ್ನಿಗೆ ಅವ್ರಿಗೆ ಗೊತ್ತಿತ್ತು ಅಂತ. ಅವ್ನಿಗೆ ಮಟ್ಟ ಹಾಕೋ ನಿಂತ ಅವ್ನು ಹುಟ್ಟಿದಾನಲ್ಲ ಅಂತ ಏನ್ ಮಾಡಿದ್ರು. ಅಷ್ಟೆಲ್ಲ ಹೇಳಿದ್ಮೇಲೆ